ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಸ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಚೆನ್ನಾಗಿದ್ಯಾ? ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ನಾನು ಮಾಡ್ತಾ ಇರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ ಕೇಸ್ ಮಾಡಿಲ್ಲ ಅಂದರೆ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಟುಡೇ. ಇವತ್ತಿನ ವ್ಲಾಗು ನಾನು ಒಂದು ಸ್ಮಾಲ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ರಕ್ಷಿತಾಸ್ ರೆಸಿಪಿ. ಅವಳು ಊರಿಗೆ ಹೋಗಿದ್ದಾಗ ನೇರಳೆ ಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟಿದ್ಲು. ತುಂಬ ಟೇಸ್ಟಿಯಾಗಿತ್ತು. ಸೊ ಮನೆಯಲ್ಲಿ ಹೇಳಿದೆ ನಾನು, ಅದಕ್ಕೆ ನಮ್ಮ ಯಜಮಾನರು ಮಾಡಿಕೊಡು ಅಂತ ಹೇಳಿಬಿಟ್ಟು ನೇರಳೆ ಹಣ್ಣು ತಂದುಕೊಟ್ರು. ಅದಕ್ಕಾಗಿ ಜ್ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ವ್ಲಾಗ್ ಮಾಡೋಣ, ಸೊ ದಟ್ ಎಲ್ಲರೂ ನೋಡಿಬಿಟ್ಟು ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಲಿ ಅಂತ ಹೇಳಿಬಿಟ್ಟು ಲೆಟ್ಸ್ ಸ್ಟಾರ್ಟ್. ಜ್ಯೂಸ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಏನೇನು ಅಂತ ಅಂದರೆ, ಮೇಯ್ನ್ಲಿ ನೇರಳೆ ಹಣ್ಣು, ಬೀಜ ಎಲ್ಲ ತೊಳೆದ್ಬಿಟ್ಟು ಬೀಜ ಎಲ್ಲ ತೆಗ್ದು ಓನ್ಲಿ ಪಲ್ಪ್ ಇಟ್ಕೊಂಡಿದ್ದೀನಿ. ಓಕೆ, ಅದಾದಮೇಲೆ ನಿಂಬೆಹಣ್ಣು, ಒಂದು ಫುಲ್ ನಿಂಬೆಹಣ್ಣು ಇಟ್ಕೊಳ್ಳಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ವಾಟರ್, ಸಾಲ್ಟ್ ಬೇಕು ಆ್ಯಂಡ್ ಶುಗರ್ ಬೇಕು, ಅಷ್ಟೇ. ಲೆಟ್ಸ್ ಸ್ಟಾರ್ಟ್. ಇದನ್ನ ಹಿಂಗೆ ಯಾರು ಮಾಡ್ಕೋತಾರೆ? ಸೊ ಗೈಸ್ ಇವಾಗ ಜ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಬೇಡ. ಓಕೆ ಗೈಸ್, ಇವಾಗ ಜ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಪಲ್ಪ್ ಇದೆಯಲ್ಲ, ಬರೀ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ. ಎಸ್, ಇದರಲ್ಲಿ ಒಂದು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಮ್ಯಾಶ್ ಮಾಡೋದು ಬೇಡ, ಬಿಕಾಸ್ ನಮ್ಮ ಬಾಯಿಗೆ ಅದು ಪಲ್ಪ್ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಜ್ಯೂಸ್ನಲ್ಲಿ. ಮಿಕ್ಸಿ ಗ್ರೈಂಡು ಮಾಡ್ಕೊಂಬಿಡಿ ಕಂಪ್ಲೀಟು. ಮಿಕ್ಸಿಗೆ ಹಾಕ್ಬಿಟ್ಟು ಅಥವಾ ಕೈಯಲ್ಲಿ ಕಿವುಚಬೇಡಿ, ಅದರದ್ದು ಟೆಕ್ಸ್ಚರ್ ಹೊರಟೋಗ್ಬಿಡುತ್ತೆ. ಸೊ ಲೈಟಾಗೆ ಹೀಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಅಂತ ಅನ್ಕೋತೀನಿ. ಓಕೆ ಗೈಸ್, ಇವಾಗ ಇದರಲ್ಲಿರೋದು ತಿನ್ಕೋಬೇಕಂದ್ರೆ ಆಮೇಲೆ ತಿನ್ನೋ ಅಂತ ಬಿಡು. ನೆಕ್ಸ್ಟು ಲೆಮನ್ ಸ್ಕ್ವೀಸ್ ಮಾಡ್ಕೊಂಬಿಡೋಣ. ಒಂದು ಪಿಂಚ್ ಆಫ್ ಸಾಲ್ಟ್. ಪಿಂಚ ಅದು? ಎಸ್, ಪಿಂಚ್ ಅಲ್ಲ, ಸ್ಪೂನ್ ಹಾಕ್ಲಿಲ್ಲ ಗೈಸ್, ಅರ್ಧ ಸ್ಪೂನ್. ಪಿಂಚ್ ಅಲ್ಲ ಗೈಸ್, ಒಂದು 5 ಪಿಂಚ್ ಹಾಕಿ. ಹಂಗಂದ್ರೆ 2 ಪಿಂಚ್ ಗೈಸ್ ನಾನು ಹಾಕಿದ್ದಷ್ಟೇ, 1 ಪಿಂಚ್ ಅಂತ ಹೇಳ್ದೆ. ಇವಾಗ ಸಕ್ಕರೆ ಹಾಕು. ಎಷ್ಟು ಹಾಕು ನೋಡ್ಕೊಳ್ಳಿ ಗೈಸ್. ನೀವು ಜ್ಯೂಸ್ ಎಷ್ಟು ಮಾಡ್ಕೋತಾ ಇದ್ದೀರೋ ಅದ್ರ ತಕ್ಕ ಹಾಗೆ ಸಕ್ಕರೆ ಹಾಕ್ಕೊಳ್ಳಿ. ಈ ಥರ ನಿಧಾನಕ್ಕೆ ಹಾಕ್ಕೊಬೇಡಿ, ಫಕ್ ಅಂತ ಹಾಕ್ಕೊಳ್ಳಿ. ನೀವು ಈಗ ಹಾಕು ಇನ್ನು ತಾಳ್ತಾಳ್ತಾಳೆ ಸಾಕು. ಸದ್ಯಕ್ಕೆ ನಾವು 3 ಜನ ಅಲ್ಲ, ಸಾಕು ಬಿಡಮ್ಮ, 3 ಜನ ನಾವು. ಎಸ್, ಇವಾಗ ಮಿಕ್ಸ್ ಮಾಡಬೇಕು ಗೈಸ್. ಒಂಚೂರು ಎಕ್ಸ್ಟ್ರಾ ಮಾಡ್ತೀನಿ, ಸೊ ಜಸ್ಟ್ ನಮ್ಮ ತಾರಾ ಅದಕ್ಕೆ ಒಂಚೂರು ಕೊಡ್ತೀನಿ. ಟೇಸ್ಟ್ ನೋಡಿರಿ ಅವರೂ ಹೆಂಗಿರುತ್ತೆ ಅಂತ. ಆಲ್ಮೋಸ್ಟ್ ಆಗಿದೆ ಅನ್ಕೋತೀನಿ, ಕರಗಿದೆ ಸಕ್ಕರೆ ಅಂತ. ನೋಡ್ಬಿಡೋಣ ಒಂಚೂರು. ಚೆನ್ನಾಗಿದೆ. ರಕ್ಷಿತಾ ಇನ್ನೊಂದು ಏನು ಹಾಕಿದ್ಲು ಅಂದರೆ ಜೀರಾ, ಪುದೀನ. ಎಸ್, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಜೀರಾ ಒಂಚೂರು ಕುಟ್ಬಿಟ್ಟು ಹಾಕಿದ್ದು, ನಾನು ಹಾಕ್ತೀನಿ ಈಗ. ನಾನು ಮತ್ತೆ ಹೋಗಿದ್ದೆ, ಭವಿಷ್ಯ ನೆನ್ಪಿಟ್ಕೊಂಡು ಹೇಳಿದ್ಲು. ಥ್ಯಾಂಕ್ ಯು ಸೋ ಮಚ್ ಭವಿಷ್ಯ. ಎಸ್ ಗೈಸ್, ಇವಾಗ ಜೀರಿಗೆ ಕುಟ್ಕೊಂಡಿದ್ದೀನಿ. ಜಸ್ಟ್ ಒಂದು 2-3 ಪಿಂಚಸ್ ಆಫ್ ಜೀರಾ ಪೌಡರ್ ಇದೆ. ಹಾಕ್ಬಿಟ್ಟು ನಾವು ಇಟ್ಸ್ ಡನ್. ಇದು ಸಾಕು ನಂಗೆ. ಇವಾಗ ಟೇಸ್ಟ್ ತಾನೆ, ನಾನು ಆಮೇಲೆ ಕುಡಿತೀನಿ ಗೈಸ್. ಹಾಕು, ಅಷ್ಟು ಹಾಕು. ನಂಗೆ ಎಷ್ಟು ಕೊಡ್ತೀವಿ ಅಷ್ಟು ಹಾಕು, ಆಮೇಲೆ ಇಟ್ಕೊಂಡು ಕುಡಿಬೇಕಾರೆ ಅದಕ್ಕೆ. ಆಯ್ತಾ, ವಿಷ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾಳೆ. ಆಕ್ಚುಲಿ ದಿಟ್ಟೋ ಇದೆ, ಅಕ್ಕ ಮಾಡ್ತಾರೆ. ದಿಟ್ಟೋ ಇದೆಯಾ?
ಸಕ್ಸಸ್. ಮೆಣಸಿನ್ಕಾಯಿ ಥ್ಯಾಂಕ್ ಯು ಹಾಕ್ಬೇಕಾಗಿತ್ತು ಸೋ ಸ್ವಲ್ಪ. ಮಚ್ ರಕ್ಷಿತಾ. ಮೆಣಸಿನ್ಕಾಯಿ ಹಾಕ್ಬೇಕಾಗಿತ್ತು ಸ್ವಲ್ಪ. ಇಲ್ಲ ನಿಜ ಚೆನ್ನಾಗಿರುತ್ತಮ್ಮ. ಐ ಗೆಸ್ ಬೇರೆ ಟೇಸ್ಟ್ ಅದು ಚಾಟ್ ಮಸಾಲ ಹಾಕ್ಬಿಟ್ಟು ಮಾಡೋಣ ಇನ್ನೊಂದಿನ. ಬಟ್ ಥ್ಯಾಂಕ್ ಯು ರಕ್ಷಿತಾ. ಒಂದು ಒಳ್ಳೆ ಹೊಸ ರೆಸಿಪಿ ಆಫ್ ನೇರಳೆ ಹಣ್ಣು ವಿಚ್ ಇಸ್ ವೆರಿ ಟೇಸ್ಟಿ. ನೀವು ಮಾಡಿಕೊಂಡು ಕುಡೀರಿ ಗೈಸ್. ಗೈಸ್ ಇವ್ರು ಕುಡಿತಾ ಇದ್ದಾರೆ ಇವಾಗ ಜ್ಯೂಸು. ಏನು ಹೇಳ್ತಾರೆ ನೋಡೋಣ. ಸ್ವಲ್ಪ ಜಾಸ್ತಿ ನೇರಳೆ ಹಣ್ಣು ಹಾಕ್ಬಿಟ್ಟಿದ್ದೀನಿ. ಅದ್ರ ಜೊತೆ ಪಲ್ಪ್ ಜೊತೆ ಒಂದೊಂದು ಚೂರು ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಗೈಸ್. ನಮ್ಮ ವಿಷಯ ಟಿಫನ್ ಊಟ ತಿಂತಾ ಇದ್ದಾರೆ. ಇನ್ನೊಂದು ಗ್ಲಾಸಸ್ ಜ್ಯೂಸ್ ಇದೆ. ನಮ್ಮ ತಾರಾ ಅಕ್ಕೆಗೆ ಕೊಡ್ತೀನಿ. ಅವರು ಕುಡಿದ್ಬಿಟ್ಟು ಟೇಸ್ಟ್ ನೋಡಿ ಕಮೆಂಟಲ್ಲಿ ತಿಳಿಸ್ತಾರೆ ಹೇಗಿದೆ ಜ್ಯೂಸು ಅಂತ. ತಿಳಿಸ್ಬಿಡಿ ಅದಕ್ಕೆ ಕುಡ್ದಾದ್ಮೇಲೆ. ಹಲೋ ಗೈಸ್, ಇವಾಗ ಸಾಯಂಕಾಲ 8 ಗಂಟೆ ಆಗಿದೆ. ರಕ್ಷಿತಾ ರಂಜಿತನ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಭವಿಷ್ಯ. ಸೊ ಲೆಟ್ಸ್ ಗೋ. ಬಾಯ್. ನಾವು ಬಂದ್ವಿ. ಸ್ಟಾಪ್ ಮಾಡು. ಇಲ್ಲ ನಾನು ಸ್ಟಾಪ್ ಮಾಡಲ್ಲ. ಯಾಕೆ? ಓ ನಮ್ದೇ ಬ್ಲಾಗ್ ನೋಡ್ತಾ ಇದ್ದಾರೆ ಇವರು. ಹಾಯ್ ಗಾಯತ್ರಿ ಅಕ್ಕ. ಹಾಯ್. ಅವಾಗಲೇ ಬಂದೆ. ಎಲ್ಲೋದ್ರಪ್ಪ ಗಾಯತ್ರಿ ಅಕ್ಕ? ಎಳೆ ಹಣ್ಣು ಕೊಟ್ರು. ಗೈಸ್ ಏನೋ ಪ್ಲಾನ್ ಮಾಡ್ತಾ ಇದ್ರೆ ಇವರಿಬ್ರು ಅಕ್ಕ ತಂಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾರಂತೆ. ವಾಟೆ ಕೌರಿ ತುಂಬ ಬೇಗ ಏನೋ ಬರ್ತಾ ಇದೆ. ಅದಕ್ಕೆ ಇವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ತುಂಬ ಡೀಪಾಗೆ. ಇವಾಗ ನಾವು ಮನೆಗೆ ಹೊರಡ್ತೀವಿ. ಟೈಮ್ ಆಗಿದೆ. ನಮ್ಮ ಭವಿಷ್ಯ ಎದ್ದೊಳ್ತಾ ಇಲ್ಲ. ಇನ್ 2 ಮಿನಿಟ್ಸಲ್ಲಿ ಓಕೆ ಗೈಸ್, ಬಾಯ್ 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 ಗೈಸ್, ಬಾಯ್ ಗಾಯತ್ರಿ ಅಕ್ಕ, ಬಾಯ್. See you soon. ಬಾಯ್ ರಂಜಿತಾ. ಪಾನಿ ಮೇಡಮ್ ಹೋಗೋಣ. ನಮ್ಮ ಭವಿಷ್ಯ ಎದ್ದೋಳು ಅಷ್ಟರಲ್ಲಿ ಮೇಡಮ್ ಹೋಗಿ ವಿಡಿಯೋ ಕಾಲ್ ಮಾಡಿ ಫೋಟೋ ತೋರಿಸಿ. ಇದು ಬಲೂನ್ಸ್ ಬೇಡ. ನನ್ನ ಹತ್ರ ಪಿಪಿ ಇದೆ, ತಗೋಬರ್ತೀನಿ. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. 9:25 ಆಗಿದೆ. ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಇವತ್ತಿನ ಬ್ಲಾಗ್ ತುಂಬ ಚಿಕ್ಕದಾಗಿತ್ತು. ಅಂಥದ್ದೇನು ಹೊರಗಡೆ ಎಲ್ಲೆಲ್ಲೂ ಹೋಗಲಿಲ್ಲ ಮತ್ತು ಏನೂ ಅಂತ ಸ್ಪೆಷಲ್ ಥಿಂಗ್ಸ್ ಆಗಲಿಲ್ಲ. ಬಟ್ ಇಟ್ ವಾಸ್ ನೈಸ್ ಡೇ. ಒಂದು ಪುಟಾಣಿ ವ್ಲಾಗ್ ಮಾಡಿದೆ. ಆ್ಯಂಡ್ ರಕ್ಷಿತಾ ರಂಜಿತನ ಮನೆಗೆ ಹೋಗಿದ್ವಿ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಬರೀ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ವಿ. ಸೊ ಐ ಆಮ್ ಎಂಡಿಂಗ್ ದ ವ್ಲಾಗ್ ಹಿಯರ್. ನಮ್ಮ ಭವಿಷ್ಯ ಬಂದುಬಿಟ್ಟು ಇಲ್ಲಿ ಶಿ ಹ್ಯಾಡ್ ಮೇಡ್ ತೋರಿಸ್ಬೇಡ ಗೈಸ್. ಅವಳು ಡ್ರಾಯಿಂಗ್ಸ್ ಮಾಡ್ತಾಳೆ, ತೋರಿಸೋದೇ ಇಲ್ಲ ಗೈಸ್. ಅವಳಿಗದೇನೋ ತೋರಿಸ್ಬೇಕನ್ಸಲ್ಲ. ಅಲ್ಲೇ ಕಾಣಿಸ್ತಿದೆಯಲ್ಲ, ನೋಡ್ಕೊಳ್ಳಿ. Okay guys, I am ending the vlog here. Until next vlog, bye guys. Take care. Subscribe, like, share ಮಾಡಿ. Bye.